ಬೆಂಗಳೂರಲ್ಲಿ ವಸೂಲಿ ಮಾಡ್ತಾ ಇದ್ದಂಥ ಪೊಲೀಸರನ್ನ ಅಟ್ಟಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ರಾಮಲಿಂಗಯ್ಯ, ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರ್ ಸಸ್ಪೆಂಡ್ ಆಗಿರುವಂತಹ ಪೊಲೀಸ್ ಸಿಬ್ಬಂದಿ ಹೊಯ್ಸಳ ವಾಹನದಲ್ಲಿ ಹೋಗಿ ಕಲೆಕ್ಷನ್ ಮಾಡ್ತಾ ಇದ್ದಂಥ ಆರೋಪ. ಈ ಬಗ್ಗೆ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಂಥ ಸಾರ್ವಜನಿಕರು, ಪೊಲೀಸ್ ಕಳ್ಳ ಅಂತ ಓಡಿಸಿದ್ದ ಸಾರ್ವಜನಿಕರು. ಇದರಿಂದ ತೀವ್ರ ಮುಜುಗರಕ್ಕೊಳಗಾಗಿದ್ದರು ಆ ಇಬ್ಬರು ಸಿಬ್ಬಂದಿ. ಗಮನಿಸಿದ್ದೀರಿ, ಈ ರೀತಿ ಅನೇಕ ಪ್ರಕರಣಗಳು ನಿಮ್ಮ ಕಣ್ಮುಂದೆ ಕೂಡ ನಡೆಯುತ್ತೆ. ಪೊಲೀಸರ ಹೊಯ್ಸಳ ವಾಹನ ಇರೋದು ತುರ್ತಾಗಿ ಜನರ ರಕ್ಷಣೆಗೆ ಧಾವಿಸಲಿಕ್ಕೆ, ಎಲ್ಲಿಯೇ ಅವಘಡ ಸಂಭವಿಸಿದರೆ ಅಲ್ಲಿ ಹೋಗಲಿಕ್ಕೆ. ಆದರೆ ಇಂಥ ಹೊಯ್ಸಳ ವಾಹನಗಳನ್ನು ಬಳಸಿಕೊಂಡು ಬೀದಿ ಬದಿಯ ಅಂಗಡಿಗಳಲ್ಲಿ ವಸೂಲಿ ಮಾಡೋದು, ಫುಟ್ಪಾತ್ನಲ್ಲಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ವಸೂಲಿ ಮಾಡೋದು, ಈ ರೀತಿ ಅನೇಕ ಪ್ರಕರಣಗಳು ನಡೀತಾ ಇರುತ್ತೆ. ಅಂಥದ್ದೇ ವಿಚಾರದಲ್ಲಿ ಎಎಸ್ಐ ರಾಮಲಿಂಗಯ್ಯ ಮತ್ತು ಪ್ರಸನ್ನ ಕುಮಾರ್, ಹೆಡ್ ಕಾನ್ಸ್ಟೇಬಲ್, ಇಬ್ಬರು ಇದ್ದಂಥ ಹೊಯ್ಸಳ ವಾಹನ ವಸೂಲಿಗಿಳಿದಿತ್ತು. ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಅದನ್ನು ಹರಿಬಿಡಲಾಗಿತ್ತು. ಪೊಲೀಸ್ ಕಳ್ಳ ಅಂತ ಹೇಳಿ ಅದನ್ನು ಕೂಗಾಡಿದ್ರು. ಅದೀಗ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತು. ನಿಲ್ಸಿ ಸರ್ ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತು. ನಿಲ್ಸಿ ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇತ್ತು. ನಿಲ್ಸಿ ಪೊಲೀಸ್ ನೋಡಿ ಹೊಯ್ಸಳ